ಕರ್ನಾಟಕದ ಎಲ್ಲ ಭಾವಿ ಶಿಕ್ಷಕರಿಗೆ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ರಿಗೂ ಸ್ವಾಗತ. ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ. ಸೊ ಹಾಗೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸುಮಾರು ಜನ ಕರೆಗಳನ್ನ ಮಾಡ್ತಾನೆ ಇದ್ರಿ. ದಯವಿಟ್ಟು ಯಾವುದೇ ಇನ್ಫಾರ್ಮೇಶನ್ ಬಂದ್ರೂ ಸಹಿತ ಖಂಡಿತ ನಿಮಗೆ ಕೊಡುವಂತ ಪ್ರಯತ್ನ ನಾನು ಮಾಡ್ತಾನೆ ಬಂದಿದ್ದೀನಿ. ಇನ್ನೂ ಏನ್ ಪಾತ್ರ ಮಾಡ್ತೀನಿ, ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ಒಂದು ಶಿಕ್ಷಣ ಇಲಾಖೆಯಲ್ಲಿ ಆ ಬಾಕಿ ಇರ್ತಕ್ಕಂಥ ಕೆಲಸಗಳು ಅದಾವ ಇನ್ನು. ಅದಾದ್ಮೇಲೆ ಫಿನಿಶ್ ಆದ್ಮೇಲೆ ನೇಮಕಾತಿ ಆರಂಭ ಆಗತ್ತೆ. ಒಂದು ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ ಸಿ&ಆರ್ ಆಲ್ರೆಡಿ ಏನ್ ಪಾತ್ರ ಡ್ರಾಫ್ಟು ಆಗಿದೆ, ಫೈನಲ್ ಆಗಿದೆ, ಮೀಟಿಂಗು ಆಗಿದೆ. ಅದನ್ನ ಏನ್ ಪಾತ್ರ ಫೈನಲ್ ಆಗಿ ಅಂತಿಮವಾಗಿ ಅಂತೇಳಿ ಸರ್ಕಾರ ಆದೇಶ ಮಾಡ್ಬೇಕಾಗಿದೆ. ಅದೊಂದು ಫೈನಲ್ ಇದೆ. ವೃಂದ ಮತ್ತು ನೇಮಕಾತಿ ನಿಯಮಗಳು. ಹೌದಾ? ಇನ್ನೊಂದು ಡ್ರಾಫ್ಟ್ ಅನ್ನ ಬಿಟ್ಟಿದ್ದಾರೆ, ಸ್ಪೆಷಲ್ ಟೀಚರ್ ಅಂತೇಳಿ. 2500 ಹುದ್ದೆಗಳಿಗೆ ಕಂಪ್ಯೂಟರ್ ಶಿಕ್ಷಕರನ್ನ ತೆಗೆದುಕೊಳ್ತೀವಿ ಅಂತೇಳಿ ಅದೊಂದು ಪ್ರತ್ಯೇಕವಾಗಿರ್ತಕ್ಕಂಥ ಕೇಡರ್ನ ಮಾಡಿದ್ದಾರೆ. ಅದನ್ನು ಸಹಿತ ಆಲ್ರೆಡಿ ಡ್ರಾಫ್ಟ್ ಅನ್ನ ಕರೆದಿದ್ದಾರೆ. ಸೊ ಅಂತಿಮವಾಗಿ ಫೈನಲ್ ಆಗ್ಬೇಕಾಗಿದೆ. ಇದಾದ ನಂತರ ಫೈನಲ್ ಆದ ನಂತರ ಕಂಪ್ಯೂಟರ್ ಟೀಚರ್ ಸಿಕ್ಕಾಪಟ್ಟೆ ಜನ ನೀವೆಲ್ಲ ಕರೆ ಮಾಡ್ತಾ ಇದ್ರಿ. ಸೊ ಕಂಪ್ಯೂಟರ್ ಟೀಚರ್ಗೆ ಇನ್ನೂ ಸರ್ಕಾರ ಶಿಕ್ಷಣ ಇಲಾಖೆ ಅಧಿಕೃತವಾಗಿ ಯಾವುದೇ ಸಿಲೆಬಸ್ ಅನ್ನ ಬಿಟ್ಟಿಲ್ಲ. ಸೊ ಯಾವ ರೀತಿ ಆಗ್ಬಹುದು ಅಂತೇಳಿ ನನ್ನ ಒಂದು ಊಹೆ ಪ್ರಕಾರ ಅಲ್ಲಿಯೂ ಸಹ GPT ಮಾದರಿಲಿ ಏನಾದ್ರು ತಂದ್ರೆ 100 ಅಂಕಗಳಿಗೆ ಅವರು ರೈಟಿಂಗ್ ಮಾಡೋದಿಲ್ಲ, ಬಟ್ MCQs ಮಾಡ್ಬೋದು ಅಂತೇಳಿ ನಿರೀಕ್ಷೆ ಇದೆ. 100 ಅಂಕಗಳಿಗೆ MCQs, ಒಂದು ಜನರಲ್ ಪೇಪರ್ ಅಂತೇಳಿ ಮಾಡ್ಬೋದು ಅಂತ ನಿರೀಕ್ಷೆ ಇದೆ. ನೋಡೋಣ, ಯಾಕಂದ್ರೆ ಅದು ಈ ರೀತಿ ಅಲ್ಲ, ಅದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಕೇಡರ್ ಇದೆ. ಅಲ್ಲಿ ಯಾವ ರೀತಿ ಅದು ಮಾಡ್ತಾರ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಕಂಪ್ಯೂಟರ್ ಟೀಚರ್ ಆಗ್ಬೇಕು ಅಂತಂದ್ರೆ ನೀವು SSLC ಮತ್ತು PUC ಅಲ್ಲಿ ಕಡ್ಡಾಯವಾಗಿ ಕನ್ನಡವನ್ನ ಓದಿರ್ಬೇಕು. ಹೌದಾ? ಈಗ ಆಲ್ರೆಡಿ ಇದ್ರ ಬಗ್ಗೆ ಕಂಪ್ಯೂಟರ್ ಟೀಚರ್ ಬಗ್ಗೆ ನಿಮ್ಗ ಕ್ವಾಲಿಫೈಡ್ ಏನೇನ್ ಇದಾವಲ್ಲ, ಸೊ ಅವನ್ನೆಲ್ಲ ನೋಡಿದ್ರಿ ನೀವು. ಹಾಗಾದ್ರೆ ಅಲ್ಲಿವರೆಗೆ ನೀವು ಏನಪ್ಪಾ ಅಂದ್ರೆ ಜನರಲ್ ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡ್ತಾ ಬನ್ನಿ. ಸಿಲೆಬಸ್ ಬಂದ ತಕ್ಷಣ ನಮಗೂ ಸಾಕಷ್ಟು ಜನ ನೀವೆಲ್ಲ ಸರ್ ಕ್ಲಾಸ್ ಬೇಕು ಅಂತ ಕೇಳ್ತಾನೆ ಇದ್ರಿ. ಸಿಲೆಬಸ್ ಬರೋವರೆಗೆ ನಾವು ಯಾವ ರೀತಿ ಕ್ಲಾಸ್ ಮಾಡಕ್ಕಾಗತ್ತೆ ಹೇಳಿ? ಈಗ GPT, HSTR, PSTR ಇಲ್ಲೇ ಏನ್ ಪಾತ್ರ ಸಾಕಷ್ಟು ಪ್ಯಾಟರ್ನ್ ಚೇಂಜ್ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ದಯಮಾಡಿ ಏನಪ್ಪಾ ಅಂತಂದ್ರ ಕಂಪ್ಯೂಟರ್ ಟೀಚರ್ ಆಲ್ರೆಡಿ ನಿಮ್ಗೆ ಒಂದು ಜನರಲ್ ಸಬ್ಜೆಕ್ಟ್ ಅನ್ನುವಂಥದ್ದಿದೆ, ಅದನ್ನ ಸ್ಟಡಿ ಮಾಡ್ತಾ ಬನ್ನಿ. ಮತ್ತೆ ಅದ್ರ ಜೊತೆಗೆ ನಿಮ್ದೇನು ಕಂಪ್ಯೂಟರ್ ಒಂದು ಸಬ್ಜೆಕ್ಟ್ ಇದೆಯಲ್ಲ ಅದನ್ನ ಸ್ಟಡಿ ಮಾಡ್ತಾ ಬನ್ನಿ. ಸೊ ಅದು ಸಿಲೆಬಸ್ ಬಂದ ತಕ್ಷಣ ನಿಮ್ಗೆ ಏನಾದ್ರು ಕ್ಲಾಸ್ಗಳು ಅವಶ್ಯಕತೆ ಇದ್ರೆ ಸೊ ಅದು ಮಾಡಿಕೊಡುವಂತ ಜವಾಬ್ದಾರಿ ನಾವು ತಗೋತೀವಿ, ತಲೆ ಕೆಡಿಸೋಬೇಡಿ. ಇನ್ನು ಎಲ್ರೂ ಒಂದು ಪ್ರಶ್ನೆ ಏನು ಅಂತಂದ್ರೆ ಟೀಚರ್ಸ್ ನೇಮಕಾತಿ ಯಾವಾಗ ಆಗುತ್ತೆ? ಸೊ ಇದು ಫೈನಲ್ ಆಗ್ಬೇಕು. ಯಾವುದು ಈಗ ಏನು ಕೇಡರ್ ಮಾಡ್ತಾ ಇದಾರಲ್ಲ, ಸೊ ವೃಂದ ಮತ್ತು ನೇಮಕಾತಿಗಳನ್ನ ರೆಡಿ ಮಾಡ್ತಾ ಇದ್ರಲ್ಲ ಶಿಕ್ಷಣ ಇಲಾಖೆ, ಇದು ಫೈನಲ್ ಆದ ತಕ್ಷಣ ನೇಮಕಾತಿ ಸ್ಟಾರ್ಟ್ ಆಗುತ್ತೆ. ಸುಮಾರು ಜನಕ್ಕೆ ಏನ್ ಪಾತ್ರ ಕನ್ಫ್ಯೂಷನ್ ಇದೆ, ಯಾವಾಗ ಮಾಡ್ತಾರೋ ಏನು, ಇನ್ನೂ 1 ವರ್ಷ ಆಗುದಿಲ್ಲ, 2 ವರ್ಷ ಆಗುದಿಲ್ಲ, 3 ವರ್ಷ ಆಗುದಿಲ್ಲ, ಇಂಥವೆಲ್ಲ ಏನ್ ಪಾತ್ರ ಉಡಾಪ ಇರ್ತಕ್ಕಂಥ ಮಾತುಗಳನ್ನ ಬಿಟ್ಟು ಸೊ ದಯಮಾಡಿ ಯಾರೆಲ್ಲ ನೀವು ಟೀಚರ್ ಆಲ್ರೆಡಿ ನಿಮ್ಗೆ ಟೀಚರ್ ಆಗುವಂತವ್ರಿಗೆ ಆಲ್ರೆಡಿ ಏನ್ ಪಾತ್ರ ನೀವು ಸ್ಟಡಿಯಲ್ಲಿ ತೊಡಗಿದಿರಿ. ಒಂದಿಷ್ಟು ಇರ್ತಾರ ಅವರು, ಈ ವರ್ಷ ಆಗುದಿಲ್ಲ, ಮುಂದಿನ ವರ್ಷ ಆಗುದಿಲ್ಲ ಅಂತೇಳಿ ಅವ್ರು ಓದಂಗೂ ಇಲ್ಲ. ಸೊ ಮತ್ತೆ ಇಂಥ ಮಾತುಗಳನ್ನ ಆಡೋದು ಬಿಡೋದು ಇಲ್ಲ. ಹಾಗಾಗಿ ದಯವಿಟ್ಟು ಅಂತವ್ರ ಬಗ್ಗೆ ಗಮನ ಕೊಡಬೇಡಿ. ನಾನು ಹೇಳ್ತಾ ಇದ್ದೀನಿ, ಶಿಕ್ಷಣ ಇಲಾಖೆ ಈಗ ಆಲ್ರೆಡಿ ಏನ್ ಪಾತ್ರ ರಿಕ್ರೂಟ್ಮೆಂಟ್ ಮಾಡಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಸಾಕಷ್ಟು ತಯಾರಿಗಳು ನಡೀತಾ ಇದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಶಿಕ್ಷಣ ಇಲಾಖೆ CSC ಗೆ ಅದೇ ಏನ್ ಪಾತ್ರ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುತ್ತೆ. ಟೈಮ್ ಅಂತೂ ಶಾರ್ಟ್ ಇದೆ. ನಾನು ಆಲ್ರೆಡಿ ನಿಮ್ಗೆ ಸಾಕಷ್ಟು ಬಾರಿ ಹೇಳಿದೀನಿ, 3 ತಿಂಗಳ ಅವಧಿ ಒಳಗ ಎಕ್ಸಾಮ್ ಏನ್ ಪಾತ್ರ ಫಿನಿಶ್ ಆಗಿ ಹೋಗ್ಬಿಡ್ತಾವ. ಯಾಕಂದ್ರೆ ಅಲ್ಲಿ ಅಷ್ಟು ಅಧಿಕಾರಿಗಳು ಆ ರೀತಿ ಗಟ್ಟಿಯಾಗಿದ್ದಾರೆ. ಮತ್ತೆ ಆ ಒಂದು ಸಿಸ್ಟಮ್ CSC ಅಲ್ಲಿ ನಾವು ಯಾವತ್ತೂ ಏನ್ ಪಾತ್ರ ನೋಡ್ಕೊಂಡ್ ಬಂದಿದ್ದೀವಿ. ಇನ್ನೊಂದಿಷ್ಟು ಜನ ಈಗ ಅಡಿಷನಲ್ ಲಿಸ್ಟ್ಗೆ ನೀವೆಲ್ಲ ಬೇಡಿಕೆ ಇಡ್ತಾ ಇದ್ರಿ ಸ್ನೇಹಿತರೆ. ಆಲ್ರೆಡಿ ಲಾಸ್ಟ್ ಟೈಮ್ ಒಮ್ಮೆ ಸರಳಕರ್ ಸರ್ ಕೇಳಿದಾಗ ಅಡಿಷನಲ್ ಲಿಸ್ಟ್ ಬಿಡ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ಏನ್ ಬೆಳವಣಿಗೆ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಸುಮಾರು ಜನ ನೀವೇ ಅಂತಂದ್ರೆ ಇಲ್ಲ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಅಡಿಷನಲ್ ಲಿಸ್ಟ್ ಬಗ್ಗೆ ಸುಮಾರು ಆಸ್ಪಿರೆಂಟ್ ನಿನ್ನೆ ಮೊನ್ನೆಯಿಂದ ಸಂಪರ್ಕ ಮಾಡ್ತಾನೆ ಇದ್ರಿ. ನೋಡೋಣ, ನೀವೆಲ್ಲರೂ ಏನ್ ಪಾತ್ರ ಒಂದು ಟೀಮ್ ಆಗಿ ನಾವು ಇವತ್ತು ಬರ್ತೀವಿ, ನಮ್ಗೆ ಸಮಯ ಕೇಳಿದ್ರೆ ಖಂಡಿತ ನಿಮ್ಗೆ ಏನ್ ಪಾತ್ರ ಒಂದು ದಿವಸ ಆ ಒಂದು ಅಡಿಷನಲ್ ಲಿಸ್ಟ್ ಬಗ್ಗೆ ನಾವು ಕೇಳೋಣ ಡಿಪಾರ್ಟ್ಮೆಂಟ್ಗೆ. ಸೊ ರೂಲ್ ಪ್ರಕಾರ ಅಡಿಷನಲ್ ಲಿಸ್ಟ್ ಬಿಡ್ಬೇಕಾಗತ್ತೆ. ಸೊ ನೋಡೋಣ ಅಲ್ಲಿ ಏನೇನು ಡಿಸಿಷನ್ ಆಗ್ತದ ಅಂತೇಳಿ, ಯಾಕಂದ್ರೆ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ವಿಚಾರ ಇದೆ. ಮತ್ತ ಆಮೇಲೆ ಈ ಹೊಸ ರಿಕ್ರೂಟ್ಮೆಂಟ್ ಇದು ಆಗ್ಬೇಕು, ಇದಕ್ಕೊಂದು ದೊಡ್ಡ ಬದಲಾವಣೆಯನ್ನ ತರಬೇಕು ಅಂತೇಳಿ ಆಲ್ರೆಡಿ ಏನ್ ಪಾತ್ರ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದೀವಿ. ಅದಾದ್ಮೇಲೆ ನಿಮ್ಗೆ ಹೇಳ್ತೀವಿ. ಇನ್ನು ಆ ನೇಮಕಾತಿ ಬಗ್ಗೆ ಯಾವುದೇ ರೀತಿ ಡೌಟ್ ಅನ್ನ ಇಟ್ಕೋಬೇಡಿ. PSTR, GPT, HSTR ಆಮೇಲೆ ಇನ್ನೊಬ್ರು ಈಗ CBZ ಪೋಸ್ಟ್ ಗಳನ್ನ ಕರಿತಾ ಇದ್ದಾರೆ.
ಆಮೇಲೆ PM ಮೆಥಡ್ ಅದಾವೋ ಇಲ್ಲೋ ಅಂತ ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ಇನ್ನೂ ನಿಖರತೆ, ಸ್ಪಷ್ಟತೆ ಯಾವ್ದು ಸಿಕ್ಕಿಲ್ಲ. ಸಿಕ್ಕರೆ ಖಂಡಿತ ನಿಮ್ಗೆ ಏನಪ್ಪಾ ಅಂದ್ರೆ ಹೇಳುವಂತ ಪ್ರಯತ್ನ ಖಂಡಿತ ನಾವು ಮಾಡ್ತೀವಿ. ಈಗ ಏನ್ ನಮ್ಗೆ ಸಿಕ್ಕಿದೆ ಅದನ್ನ ಮಾತ್ರ ನಿಮ್ಗೆ ಹೇಳ್ತಾ ಇದೀವಿ. ಎಲ್ಲವೂ ಜಿಯೋದಲ್ಲಿ ಬರುತ್ತೆ. ಸದ್ಯದಲ್ಲೇ ಜಿಯೋದಲ್ಲಿ ಬರುತ್ತೆ. ಜಿಯೋ ಬೇಗ ಬಿಡ್ರಿ ಅಂತೇಳಿ ಲಾಸ್ಟ್ ಟೈಮ್ ಶಿಕ್ಷಣ ಇಲಾಖೆಗೆ ಮನವಿ ಮಾಡ್ಕೊಂಡಿದೀವಿ. ಜಿಯೋದಲ್ಲಿ ಬರುತ್ತೆ. ಅದಾದ್ಮೇಲೆ ಬಂದ ತಕ್ಷಣ ನಿಮ್ಗೆಲ್ಲವೂ ಗೊತ್ತಾಗುತ್ತೆ. ಯಾವ್ದು ಸಿಲೆಬಸ್ ಏನು, ಎಷ್ಟು ಪೋಸ್ಟ್‌ಗಳು, ಯಾವ ಒಂದು ವರ್ಗಕ್ಕೆ ಎಷ್ಟು ಇದಾವೆ ಅನ್ನುವಂಥದ್ದು ಖಂಡಿತ ನಿಮ್ಗೆ ಏನಪ್ಪಾ ಅಂದ್ರೆ ಗೊತ್ತಾಗತ್ತೆ. ಜಿಯೋ ಬಿಡ್ಲಿಕ್ಕಿನ್ನು ಸರ್ಕಾರ ಏನಪ್ಪಾ ಅಂದ್ರೆ ಸಿದ್ಧತೆ. ಅದೇ ಹೇಳಿದ್ನಲ್ಲ ನಿಮ್ಗೆ, ಸರ್ಕಾರ ಸಿದ್ಧತೆಯನ್ನ ಮಾಡ್ಕೋಬೇಕಲ್ಲ. ನಾವ್ ಅನ್ಕೊಂಡಂಗೆ ಇರಂಗಿಲ್ಲ ಅದು. ಇವತ್ತಾಗ್ಲಿಲ್ಲ, ನಾಳೆ ಆಗ್ಲಿಲ್ಲ, ನಾಡ್ದಾಗ್ಲಿಲ್ಲ, ಇವತ್ತ ಆಗ್ಬೇಕು ಅನ್ನುವಂಥದ್ದು ಆಗಂಗಿಲ್ಲ. ಸೊ ಅಲ್ಲಿ ಸ್ಲೋ ಆಗಿ ಪ್ರೊಸೆಸ್‌ಗಳು ಹೋಗ್ತಿರ್ತಾವ. ಎಲ್ಲ ಅಧಿಕಾರಿಗಳು ಟೀಮ್ ಆಗಿ ವರ್ಕ್ ಮಾಡ್ಬೇಕಲ್ಲ. ಸೊ ಆ ರೀತಿ ಎಲ್ಲ ಇರುತ್ತೆ. ನಿಮ್ ಕೆಲಸ ಏನು ಅಂತಂದ್ರೆ ನೀವೆಲ್ಲ ಒಂದು ಸ್ಟಡಿ ಕಡೆ ಜಾಸ್ತಿ ಫೋಕಸ್ ಮಾಡಿ. ಯಾಕಂದ್ರೆ ಪ್ರತಿ ವರ್ಷದಿಂದ ಈ ವರ್ಷಕ್ಕೆ ಬಹಳ ವ್ಯತ್ಯಾಸ ಇರುತ್ತೆ. ಕ್ವೆಶ್ಚನ್ ಪೇಪರ್‌ಗಳ ಮಟ್ಟ, ಕಠಿಣತೆ ಮಟ್ಟ ಏನಪ್ಪಾ ಅಂದ್ರೆ ಹೊಂದಿರ್ತದ. ಹಾಗಾಗಿ ದಯಮಾಡಿ ಎಲ್ರು ಏನಪ್ಪಾ ಅಂದ್ರೆ ಸ್ಟಡಿ ಕಡೆ ಫೋಕಸ್ ಮಾಡಿ. ಸ್ಪರ್ಧಾಕಾಶಿ ಅಕಾಡೆಮಿಯಲ್ಲಿ ಈಗ ಆಲ್ರೆಡಿ ಥಿಯರಿ ಕ್ಲಾಸ್‌ಗಳು ನಡೀತಾ ಇದಾವ. MCQ ಕ್ಲಾಸ್‌ಗಳು ನಡೀತಾ ಇದಾವ. ಅದ್ಭುತವಾಗಿರ್ತಕ್ಕಂಥ ಕ್ಲಾಸ್‌ಗಳು ಸಾಕಷ್ಟು ಜನ ಜಾಯಿನ್ ಆಗ್ತಾ ಇದೀರಿ. ಸೊ ಇನ್ನೂ ಯಾರು ಜಾಯಿನ್ ಆಗಿಲ್ಲ, ಸೊ ಜಾಯಿನ್ ಆಗ್ಬೋದು. ಇಲ್ಲಿ ಕಾಣ್ತಕ್ಕಂಥ ನಂಬರ್‌ಗಳಿಗೆ ಸಂಪರ್ಕ ಮಾಡೋದ್ರ ಮೂಲಕ ಸೊ ಪ್ಲೇಸ್ಟೋರ್‌ಗೆ ಹೋದ್ರೆ ನಮ್ದು ಆ್ಯಪ್ ಸಿಗುತ್ತೆ. ನಿಮ್ಗೆ ಅಲ್ಲಿ ಸಾಕಷ್ಟು ಸೌಲಭ್ಯಗಳು ಸಿಗ್ತಾವ್ರಿ. PDF ನೋಟ್ಸ್ ಸಿಗುತ್ತೆ, ಟೆಸ್ಟ್ ಸೀರೀಸ್‌ಗಳು ಸಿಗ್ತಾವ, ರೆಕಾರ್ಡೆಡ್ ಮತ್ತು ಲೈವ್ ಕ್ಲಾಸ್‌ಗಳು ಸಿಗ್ತಾವ, ಮೆಂಟರ್‌ಶಿಪ್ ಇರುತ್ತೆ. ನಿಮ್ಗೆ ಅತ್ಯುತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ, ಬಹಳ ಅದ್ಭುತವಾಗಿರ್ತಕ್ಕಂಥ ಫ್ಯಾಕಲ್ಟಿ ಇದೆ. ನೀವು ಆಲ್ರೆಡಿ ಏನಪ್ಪಾ ಅಂದ್ರೆ ಫ್ಯಾಕಲ್ಟಿನ ಕೇಳಿರ್ಬೋದು. ಫ್ಯಾಕಲ್ಟಿ ಒಂದ್ಸಲ ಚೆಕ್ ಮಾಡ್ಕೊಂಡು ಏನಪ್ಪಾ ಅಂದ್ರ ನಮ್ ಕ್ಲಾಸಿಗೆ ಜಾಯಿನ್ ಆಗ್ಬೋದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ. ನೀವು ಅಲ್ಲಿ ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್.